ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಹುಣಸೆಕಾಯಿ ತೊಕ್ಕು ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ನಮ್ಮ ಕೆಳಗಡೆ ಮನೆ ಅಕ್ಕ ಅವ್ರ ಊರಿಂದ ಹುಣಸೆಕಾಯಿ ತಂದಿದ್ರು. ತುಂಬ ಬೆಳೆದಿಲ್ಲ, ತುಂಬ ಎಳೆದು ಇಲ್ಲ, ಮೀಡಿಯಂ ಸೈಜಿಂದು. ಹಾಗೆ ಇವರು ಊರ ಕಡೆಯಿಂದ ಬಂದಿದ್ದಾರೆ, ಉತ್ತರ ಕರ್ನಾಟಕ ಕಡೆಯವರು. ಆ ಕಡೆ ಸ್ಪೆಷಲ್ ಇದು, ತುಂಬ ಚೆನ್ನಾಗಿರುತ್ತೆ. ಅಕ್ಕ ನೋಡಿ ಚೆನ್ನಾಗಿ ತೊಳೆದಿದ್ದಾರೆ ಹುಣಸೆಕಾಯಿನ, ನೀಟಾಗಿ ತೊಳೆದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿದ್ದಾರೆ. ಒಂದು ಚೂರು ತೇವ ಇರಬಾರ್ದು, ನೀರು ಇರಬಾರ್ದು. ಹಾಗೆ ನಾರೆಲ್ಲ ತಕೊಂಡು ಈ ಥರ ಕಲ್ಲಲ್ಲಿ ಕುಟ್ತಾ ಇದ್ದಾರೆ. ಯಾವ ಥರ ಕಲ್ಲಲ್ಲಿ ಕುಟ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಬೀಜ ಎಲ್ಲ ಬಲ್ತಿಲ್ಲ, ಅದ್ರ ಬೀಜನೂ ಸೇರಿಸಿ ಕುಟ್ಟಿದ್ದಾರೆ. ಎಂಥ ಟೇಸ್ಟ್ ಇರುತ್ತೆ ಗೊತ್ತಾ? ಒಂದು ಸಲ ಮಾಡ್ತೀನಿ ಸಿಕ್ಕಿದ್ರೆ ನಿಮಗೆ. ಹುಣಸೆಕಾಯಿ ಅನ್ನ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ, ಅಯ್ಯೋ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ. ಮತ್ತು ಈ ಥರ ಕುಟ್ಟಿ ಇಟ್ಕೊಂಡ್ಬಿಟ್ರೆ, ಅಂದರೆ ಜಜ್ಜಿ ಇಟ್ಕೊಂಡ್ಬಿಟ್ರೆ ಉಪ್ಪು ಕೂಡಿಸಿ ಅದು ಯಾವಾಗ ಬೇಕಾದ್ರೂ ಮಸಾಲೆ ಕೂಡಿಸ್ಕೋಬೋದು. ಅಂದರೆ ನಾವು ಮಲೆನಾಡಲ್ಲಿ ಹೇಗೆ ಉಪ್ಪಿಗೆ ಮಾವಿನಕಾಯಿ ಹಾಕಿರ್ತೀವಲ್ಲ ಮಿಡಿನ, ಆ ಥರ. ಮತ್ತು ನೋಡಿ ಶಿಲ್ಪ ಇವಾಗೆಲ್ಲ ಮಸಾಲೆ ಏನು ಹಾಕಬೇಕು ಹುರಿತಾ ಇದ್ದಾರೆ ನಮ್ಮ ಶಿಲ್ಪ. ಮೆಂತೆ ಒಂದು 3 ಸ್ಪೂನ್ ತೊಗೊಂಡಿದ್ದಾರೆ. ಮೆಂತೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪು ಬಣ್ಣ ಬರೋ ತನಕ ಹುರ್ಕೊಳ್ತಾ ಇದ್ದಾರೆ. ಅಂದರೆ ತುಂಬಾ ಕಪ್ಪಾಗಬಾರ್ದು, ಸ್ವಲ್ಪ ಪಟ ಅಂದರೆ ಸಾಕು. ಅದಕ್ಕೆ ಹಾಕಲಿಕ್ಕೆ, ಮಸಾಲೆ ತೊಕ್ಕಿಗೆ ಹಾಕಲಿಕ್ಕೆ ಅಕ್ಕ ಹೇಳ್ಕೊಡ್ತಾ ಇದ್ದಾರೆ ಇದೇನು ಹಾಕಬೇಕು ಅಂತ. ಅವ್ರಿಗೆ ಗೊತ್ತು, ಇವರೆಲ್ಲ ಪಳಗಿದ ಕೈ. ಇದನ್ನೆಲ್ಲ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಪಲ್ಯಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಇನ್ಯಾವ್ದಾರು ಅಡುಗೆ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಇವ್ರ ಹತ್ರ ಅಡುಗೆ ಮಾಡಿ ತೋರಿಸ್ತೀನಿ. ಒಳ್ಳೊಳ್ಳೆ ಅಡುಗೆ ಮಾಡ್ತಾರೆ. ನಮ್ಮ ಮಲೆನಾಡಲ್ಲಿ ಒಂಥರ ಸ್ಪೆಷಲ್ ಆದರೆ, ಇವರು ಉತ್ತರ ಕರ್ನಾಟಕ ಕಡೆ ಮತ್ತೊಂಥರ ಸ್ಪೆಷಲ್ಲು ಅಡುಗೆಗಳು. ಹಾಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ತೊಕ್ಕುಗಳನ್ನ. ಎಲ್ಲ ಥರ ತೊಕ್ಕು ಮಾಡ್ತಾರೆ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ತೆಗಿತಾರೆ ನೋಡಿ. ಇವಾಗ ಗ್ರೈಂಡ್ರನ್ನ ತೊಳೆದು ಒರೆಸಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹುರಿದಿಲ್ಲ, ಅದು ಹಸಿದೇ ಹಾಕಿದ್ದಾರೆ. ಹಾಗೆ ಅದು ಸ್ವಲ್ಪ ಸ್ಟ್ರಕ್ ಆಗ್ತಾ ಇತ್ತು ಗ್ರೈಂಡ್ರು. ಹಾಗೆ ಜೀರಿಗೆನೂ ಅಷ್ಟೇ ಒಂದು 3 ಸ್ಪೂನು ಹುರಿದಿಲ್ಲ, ಹಸಿ ಜೀರಿಗೆನೇ ಹಾಕ್ತಾ ಇದ್ದಾರೆ. ಸ್ಟ್ರಕ್ ಆಗ್ತಾ ಇತ್ತಲ್ಲ, ಅದನ್ನ ತಿರ್ಸ್ತಾ ಇದ್ದಾರೆ ಅವರು. ಹಾಗೆ ಅಲ್ವಾ, ಹಸಿಮೆಣಸಿನ್ಕಾಯಿ ಅದು ಸ್ವಲ್ಪ ಮುರಿದು ಹಾಕಿದ್ದಾರೆ, ಆದರೂ ಒಂದು ಮಧ್ಯೆ ಹಿಡ್ಕೊಳ್ತಾ ಇದೆ. ಇವಾಗ ತೆಗೆದು ಹಾಕ್ತಾ ಇದ್ದಾರೆ ಅವರು ಶಿಲ್ಪ. ಚೆನ್ನಾಗಿ ನೈಸ್ ಸ್ವಲ್ಪ ನೈಸ್ ಆಗ್ತಾ ಬಂದಂಗೂ ಇವಾಗ ನೋಡಿ ನೈಸ್ ಆಗ್ತಾ ಇದೆ. ಇವಾಗ ಅವರು ಕುಟ್ಟಿಟ್ಟಿದ್ರಲ್ಲ ತೊಕ್ಕು ಮಾಡಲಿಕ್ಕೆ ಹುಣಸೆಕಾಯಿನ, ಅದನ್ನು ಮತ್ತೆ ಜಜ್ಜಿಟ್ಟಿದ್ನ ಹುಣಸೆಕಾಯಿಗಳನ್ನ ಕುಟ್ಟಿಟ್ಟಿದ್ರಲ್ಲ ನೋಡಿ, ಇಲ್ಲಿ ಕಾಣ್ತಿದೆ. ಇದನ್ನು ಮತ್ತೆ ಇವಾಗ ಗ್ರೈಂಡ್ರಿಗೆ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಾಕಿ ನೈಸಾಗಿ ರುಬ್ಕೊತಿದ್ದಾರೆ. ಈಗ ಮೆಂತೆ ಹಾಕಿದ್ರು, ಹುರಿದು ಇಟ್ಕೊಂಡಿದ್ರಲ್ಲ, ಅದನ್ನು ತುಂಬ ನೈಸ್ ಆಗಿದೆ. ನೈಸ್ ಆದಮೇಲೆ ಅವರು ತೆಗಿತಾರೆ ನೋಡಿ. ಈಗ ನೈಸ್ ಆಯಿತು. ಏನು ಇದು ಪ್ಲಾಸ್ಟಿಕಲ್ಲಿ ತೋರಿಸ್ತಿದ್ದೀರಾ ಅನ್ಕೋಬೇಡಿ, ಅದೇನು ಬಿಸಿ ಮಾಡೋದಲ್ವಲ್ಲ. ನೋಡಿ ಇವಾಗ ಅರಿಶಿನ ಪುಡಿ ಹಾಕಿದ್ದಾರೆ. ಅಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಯಾರಿಗೆಲ್ಲ ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ, ಅಥವಾ ಎಲ್ಲರೂ ಸಿಕ್ಕಿದ್ರು ತೊಗೊಂಡು ತಿಂದು ನೋಡಿ. ಹೊರಗಡೆ ರೊಟ್ಟಿ ಗಿಟ್ಟಿ ಏನಾದ್ರು ಟೂರ್ ಹೋಗ್ತೀವಿ, ರೊಟ್ಟಿ ತೊಗೊಂಡು ಹೋಗ್ತೀವಿ ಅಂದರೆ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಖಾರ, ಉಪ್ಪು, ಹುಳಿ ಎಲ್ಲ. ಆಮೇಲೆ ಅರಿಶಿನ ಪುಡಿ ಹಾಕಿದ್ರು. ಅರಿಶಿನ ಪುಡಿ ಒಂದು 3 ಸ್ಪೂನ್ ಹಾಕಿದ್ರು. ಅರಿಶಿನ ಪುಡಿ ಜೊತೆಗೆ ಒಂದು 4 ಸ್ಪೂನು ಆಯಿಲ್ ಹಾಕಿದ್ರು. ಆಯಿಲು ಕರ್ದಿದ್ದ ಆಯಿಲೆಲ್ಲ ಹಾಕಬಾರ್ದು, ಫ್ರೆಶ್ ಆಯಿಲ್ ಹಾಕಬೇಕು. ಯಾಕಂದರೆ ಇದು 2 ವರ್ಷ 3 ವರ್ಷ ಇಟ್ಕೊತಾರೆ ಅವರು. ಹಾಗಾಗಿ ಇರುತ್ತೆ ಇದು ಕೂಡ ಅಷ್ಟು ಚೆನ್ನಾಗಿ. ಯಾಕಂದರೆ ನನಗೆ ಯಾವಾಗಲೂ ಕೊಡ್ತಾರಲ್ಲ, ತಿಂದಿದ್ದೀನಿ ನಾನು. ಹಾಗಾಗಿ ಟೇಸ್ಟ್ ನೋಡಿದ್ದಕ್ಕೆ ನಾನು ಅವ್ರ ಹತ್ರ ತುಂಬ ಅಡುಗೆಗಳನ್ನು ಕಲ್ತ್ಕೊಳ್ಳೋದಿದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಇವಾಗ ಬೆಲ್ಲ ಹಾಕ್ತಾರೆ. ಈ ಬೆಲ್ಲನೂ ಅಷ್ಟೇ ಅವ್ರು ಊರ ಕಡೆಯಿಂದ ತಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ಬೆಲ್ಲ ಅಂದರೆ, ಒಂದು ಕಡ್ಡಿ ಕಸ ಇಲ್ಲ, ಅದಕ್ಕೆ ಡೈರೆಕ್ಟಾಗಿ ಹಾಕ್ತಾರೆ. ಅಷ್ಟು ಸ್ಮೂತ್ ಅಂದರೆ ಬೆಣ್ಣೆ ಮುಟ್ದಂಗೆ ಆಗ್ತಾಯಿದೆ ಆ ಬೆಲ್ಲ, ಅಷ್ಟು ಚೆನ್ನಾಗಿದೆ. ನನಗೆ ಟೇಸ್ಟ್ ಮಾಡಲಿಕ್ಕೂ ಕೊಟ್ಟಿದ್ರು. ಆಯಿತು, ಎಲ್ಲ ಮಿಕ್ಸ್ ಆಯಿತು ನೋಡಿ. ಇದು ಹಳೇದು, ಇದು 6 ತಿಂಗಳು ಹಿಂದಿಂದು, 6 ತಿಂಗಳು 8 ತಿಂಗಳು ಹಿಂದೆ ಮಾಡಿದ್ರಂತೆ, ಸ್ವಲ್ಪ ಎಳೆದು ಕಾಯಿ ತಂದು. ಇದು 2 ವರ್ಷದ್ದು. ನಾನು ಇದನ್ನು ತಿಂದಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ, 2-3 ಸಲ ಕೊಟ್ಟಿದ್ದಾರೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ.